ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೇರಳದಲ್ಲಿ ಮುಖ್ಯಮಂತ್ರಿ ಆಯ್ಕೆಗೆ ಭಾರಿ ಸರ್ಕಸ್ ನಡೀತಾ ಇದೆ. ಕೇರಳದಲ್ಲಿ ಮೂವರು ಮಧ್ಯೆ ಭಾರಿ ಪೈಪೋಟಿ ನಡೀತಾ ಇದೆ. ವೇಣುಗೋಪಾಲ್, ಸತೀಶ್, ಚೆನ್ನಿತ್ತಲ ನಡುವೆ ನಡೀತಾ ಇರುವಂತಹ ಫೈಟ್ ಇದು. ಶಾಸಕರ ಅಭಿಪ್ರಾಯವನ್ನ ಇದೀಗ ವೀಕ್ಷಕರು ಕಲೆ ಹಾಕುವಂತಹ ಕೆಲಸವನ್ನ ಮಾಡಿದ್ದಾರೆ. ಯುಡಿಎಫ್ ನಾಯಕರೊಂದಿಗೆ ವೀಕ್ಷಕರ ಚರ್ಚೆ ಆಗಿದೆ. ಇವತ್ತು ಮಲ್ಲಿಕಾರ್ಜುನ್ ಕೈಗೆ ಆ ರಿಪೋರ್ಟ್ ಸೇರಲಿದೆ. ಎಐಸಿಸಿ ಅಧ್ಯಕ್ಷರಿಗೆ ವರದಿ ಹೋದ ನಂತರದಲ್ಲಿ ಭಾನುವಾರ ಹಾಗಾದರೆ ಕ್ಲೈಮ್ಯಾಕ್ಸ್ ಆಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ದಶಕದ ಬಳಿಕ ಕೇರಳಂನಲ್ಲಿ ಯುಡಿಎಫ್ ಅಂದ್ರೆ ಸಂಯುಕ್ತ ಪ್ರಜಾಸತ್ತಾತ್ಮಕ ರಂಗ ಬಹುಮತ ಪಡೆದಿದ್ರೂ ಕೂಡ ಆ ಕೂಟದ ನೇತೃತ್ವ ಹೊಂದಿರುವಂತಹ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಆಯ್ಕೆಯ ವಿಷಯನೇ ಇದೀಗ ಒಂದು ರೀತಿ ಕಗ್ಗಂಟಾಗಿ ಪರಿಣಮಿಸಿದೆ. ಶಾಸಕಾಂಗ ಪಕ್ಷದ ನೂತನ ನಾಯಕನ ಆಯ್ಕೆಗಾಗಿ ನಿನ್ನೆ ಒಂದು ಸಭೆಯನ್ನು ಕೂಡ ಮಾಡಲಾಗುತ್ತೆ. ಆ ಸಭೆ ಮಾಡುವಂತ ಸಂದರ್ಭದಲ್ಲಿ ಕಾಂಗ್ರೆಸ್ನ 63 ಶಾಸಕರ ಪೈಕಿ ಕನಿಷ್ಠ 46 ಮಂದಿ ವಿಧಾನಸಭೆಯ ಸದಸ್ಯರೇ ಅಲ್ಲದ ಹಾಲಿ ಸಂಸದ ರಾಹುಲ್ ಗಾಂಧಿ ಅವರ ಆಪ್ತ ಹಾಗೆ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಪರ ಬೆಂಬಲವನ್ನ ಘೋಷಿಸಿದ್ದಾರೆ. ಈ ಬೆಳವಣಿಗೆ ಸಹಜವಾಗಿ ಸಿಎಂ ಹುದ್ದೆಯ ಮೇಲೆ ಕಣ್ಣಿಟ್ಟಿದ್ದಂತ ಹಿಂದಿನ ವಿಧಾನಸಭೆಯಲ್ಲಿನ ವಿಪಕ್ಷ ನಾಯಕ ವಿಡಿ ಸತೀಶನ್ ಮತ್ತು ಪಕ್ಷದ ಹಿರಿಯ ನಾಯಕ ರಮೇಶ್ ಚೆನ್ನಿತ್ತಲ್ ಅವರ ಆಕ್ರೋಶಕ್ಕೆ ಕಾರಣ ಆಗದೆ 10 ವರ್ಷಗಳ ಬಳಿಕ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ಗೆ ಕೇರಳಂನಲ್ಲಿ ಭರ್ಜರಿಯಾದಂತಹ ಬಹುಮತ ಸಿಕ್ಕಿದೆ. 140 ಸ್ಥಾನಗಳ ಪೈಕಿ 102 ಸೀಟು ಗೆದ್ದಿರುವಂತಹ ಯುಡಿಎಫ್, ಈ ಪೈಕಿ ಕಾಂಗ್ರೆಸ್ಸಿನ ಬಲವೇ 63. ಮುಖ್ಯಮಂತ್ರಿ ಆಯ್ಕೆಗೆ ಎಐಸಿಸಿ ವೀಕ್ಷಕರಿಂದ ರಾಜಧಾನಿ ತಿರುವನಂತಪುರದಲ್ಲಿ ಸಭೆಯಾಗಿದೆ. ಕನಿಷ್ಠ 46 ಮಂದಿ ಶಾಸಕರಿಂದ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣು ಪರ ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಸಂಸದರಾಗಿರುವಂತಹ ವೇಣು ಶಾಸಕರಲ್ಲ. ಹೀಗಾಗಿ ಇತರೆ ಆಕಾಂಕ್ಷಿಗಳಿಂದ ಬಹಳಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಪಿಣರಾಯಿ ಸರ್ಕಾರದ ವಿರುದ್ಧ ಹೋರಾಡಿದಂತಹ ವಿಪಕ್ಷ ನಾಯಕ ಸತೀಶನ್ ಕೂಡ ಮುಂಚೂಣಿಯಲ್ಲಿದ್ದಾರೆ. ಒಟ್ಟಾರೆಯಾಗಿ ಕ್ಲೈಮ್ಯಾಕ್ಸ್ ಏನು ಅನ್ನೋದು ಭಾನುವಾರ ನಿರ್ಧಾರವಾಗಲಿದೆ.